ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು KPCL ಸ್ಪರ್ಧಾ ಆಕಾಂಕ್ಷಿಗಳಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಈ ದಿನದ ಒಂದು ಪ್ರಮುಖವಾದ ಸುದ್ದಿ ನೋಡೋದಾದರೆ KPCL ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ನ ಕ್ಯಾಟಗರಿ ವೈಸ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿ ಮಾರ್ಕ್ಸ್ ವೈಸ್ ಬಿಟ್ಟಿದ್ದರು. ತುಂಬ ಒಂದು ಏನು ಏನು ಆಸ್ಪಿರೆಂಟ್ಸ್ ಕೇಳ್ದಂಗೆ ನೀಟಾಗಿ ಅದೇ ಪ್ರಕಾರನೇ DV ಲಿಸ್ಟ್ನ ಬಿಟ್ಟಿದ್ದರು. ಸೊ ಎಲ್ಲ ಚೆನ್ನಾಗೇ ಮಾಡಿದರು. ಸೊ ಅದರಲ್ಲಿ ಒಂದು ಸ್ವಲ್ಪ ಚೇಂಜಸನ್ನು KPCL ಅವರು ಮಾಡಿದ್ದಾರೆ. ಸೊ ಕಣ್ತಪ್ಪಿನಿಂದ ಅಥವಾ ಸಾರ್ಟ್ಔಟ್ ಮಾಡುವಾಗ ಕೆಲವೊಂದು ಸಣ್ಣ ತಪ್ಪುಗಳಾಗುತ್ತೆ. ಸೊ ಅದರಂತೆ ಒಂದು 5 ಜನ ಲಿಸ್ಟನ್ನು ಅವರು ತಪ್ಪಾಗಿ ಅಥವಾ ಬಿಟ್ಟಿದ್ರು ಅಂತ ಕಾಣಿಸುತ್ತೆ. ಸೊ ಇವಾಗ ಆ 5 ಜನದ ಒಂದು ಪರಿಷ್ಕೃತ ಲಿಸ್ಟನ್ನು ಒಂದು ಬಿಟ್ಟಿದ್ದಾರೆ. ಆ 5 ಜನ 31ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಸೊ ಇದೊಂದು ಇವಾಗ 5 ಜನ ಯಾರ್ಯಾರು ಅಂತ ನೋಡೋಣ. ಮೊದಲನೇದಾಗಿ ಅಧಿಸೂಚನೆಯಲ್ಲಿ ಏನು ಹೇಳಿದ್ದಾರೆ ಅಂತೇಳಿ ಒಂದು ಸತಿ ನೋಡೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಪರಿಶೀಲನೆ ದಿನಾಂಕವನ್ನು 27ರಿಂದ 31ವರೆಗೂ ನಡೆಸಲಾಗುವುದೆಂದು ಮೊದಲೇ ಅಧಿಸೂಚನೆಯಲ್ಲಿ ತಿಳಿಸಿದರು. ಅದರಂತೆ ಸದರಿ ಅಧಿಸೂಚನೆಗೆ ಕೆಲವು ಅಭ್ಯರ್ಥಿಗಳು ಸಲ್ಲಿಸಿರುವ ಮನವಿಯನ್ನು ಪರಿಶೀಲಿಸಲಾಗಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ನೀಡಿರುವ ವಿವರಗಳಲ್ಲಿ ವ್ಯತ್ಯಾಸವಿರುವುದರಿಂದ ಹಾಗೂ ವಿವಿಧ ಕಾರಣಗಳಿಂದ ಕೆಲವು ಅಭ್ಯರ್ಥಿಗಳನ್ನು ಕೈಬಿಟ್ಟಿರುವ ಪ್ರಯುಕ್ತ ಈ ಕೆಳಕಂಡ ಅಭ್ಯರ್ಥಿಗಳು ದಿನಾಂಕ 31/1/26 ಮಧ್ಯಾಹ್ನ 2 ಗಂಟೆಗೆ ದಾಖಲೆ ಪರಿಶೀಲನೆಗೆ ಒಂದು RC ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ರೇಸ್ ಕೋರ್ಸ್ ರಸ್ತೆ ಬೆಂಗಳೂರು ಇಲ್ಲಿ ಮೂಲ ದಾಖಲೆಗಳೊಂದಿಗೆ ಹಾಜರಾಗಲು ಸೂಚಿಸಿದೆ. ಉಳಿದಂತೆ ಒಂದು ಇಂದಿನ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅಂತ ಹೇಳಿ KPCL ಅವರು ಒಂದು ಪರಿಷ್ಕೃತ ಒಂದು DV ಲಿಸ್ಟನ್ನು ಬಿಡುಗಡೆ ಮಾಡಿರೋದು. ಇದರಲ್ಲಿ 5 ಜನನ ಸೇರಿಸಿದ್ದಾರೆ. ಸೊ ಇವರನ್ನು ಬಿಟ್ಟೋಗಿದ್ರು ಅಂತ ಕಾಣಿಸುತ್ತೆ. ಸೊ ಕೆಲವೊಂದು ಸತಿ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ. ಇದು ಇಂಟೆನ್ಷನಲ್ ಆಗಿರೋಂಥದ್ದಲ್ಲ. ಸೊ ಬೈ ಮಿಸ್ಟೇಕ್ ಆಗಿರುತ್ತೆ. ಸೊ ಅದನ್ನು ರೆಕ್ಟಿಫೈ ಮಾಡ್ಕೊಂಡಿದ್ದಾರೆ KPCL ಅವರು. 5 ಜನ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ 5 ಜನ ಲಿಸ್ಟ್ ಯಾರು ಅಂತ ನೋಡೋದಾದರೆ ಮೊದಲನೇದಾಗಿ ಕ್ರಮ ಸಂಖ್ಯೆ 1ರಲ್ಲಿ ಅಪ್ಲಿಕೇಶನ್ ನಂಬರ್ 602934 ನೇಮ್ ಬಂದು ಸ್ಫೂರ್ತಿ PC ಅವರ ಒಂದು ಪೋಸ್ಟ್ ಬಂದು ಕೆಮಿಕಲ್ ಸೂಪರ್ವೈಸರ್ ಆಗಿರ್ತಾರೆ. ಸ್ಕೋರ್ 15.678 non-HK ರೀಜನ್ ಅವರು ಹೋಗಬೇಕಾಗುತ್ತೆ 31ನೇ ತಾರೀಕು. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ 815011 ಶಿವಶಂಕರ್ ಕರಿಯಪ್ಪ ಪಾಟೀಲ್ ಇವರು ಒಂದು ಪೋಸ್ಟ್ ಬಂದು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಸ್ಕೋರ್ 43.005 non-HK ರೀಜನ್. ಸೊ ಶಿವಶಂಕರ್ ಕರಿಯಪ್ಪ ಪಾಟೀಲ್. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ 318768 ಇವರು ರಾಮಚಂದ್ರಪ್ಪ V ಅಂತ ಇವರು ಪೋಸ್ಟ್ ಬಂದು JE ಎಲೆಕ್ಟ್ರಿಕಲ್ ಸ್ಕೋರ್ 59.006 ಇವರು non-HK ರೀಜನಲ್ಲಿರ್ತಾರೆ. ಅಪ್ಲಿಕೇಶನ್ ನಂಬರ್ 805681 ಪ್ರಿಯಾಂಕಾ ದೇವಿ PV ಇವರು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಪೋಸ್ಟ್ ಅಪ್ಲೈ ಮಾಡಿರ್ತಾರೆ. ಸ್ಕೋರ್ ಬಂದು 42.676 non-HK ರೀಜನ್. ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ 611429 ಫರೂಕ್ V ಇವರು ಪೋಸ್ಟ್ ಬಂದು JE ಎಲೆಕ್ಟ್ರಿಕಲ್ಲು 50.339 HK ರೀಜನ್ ಇರ್ತಾರೆ. ಸೊ ಇಷ್ಟೆಲ್ಲ ಒಂದು 5 ಜನ ಒಂದು ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ಗೆ ಕರೆದಿದ್ದಾರೆ ಮತ್ತೆ. ಸೊ ಖಂಡಿತ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರ್ತೀರ ಈ ಅಭ್ಯರ್ಥಿಗಳು ಒಂದು ಸ್ನೇಹಿತರಾಗಿದ್ದು ದಯವಿಟ್ಟು ಅವ್ರಿಗೆ ಮಾಹಿತಿಯನ್ನು ತಲುಪಿಸಿ, ದಯವಿಟ್ಟು ಮಾಹಿತಿಯನ್ನು ತಿಳಿಸಿ ಅವ್ರಿಗೆ. ಸ್ಫೂರ್ತಿ PC ಅವರು, ಶಿವಶಂಕರ್ ಕರಿಯಪ್ಪ ಪಾಟೀಲ್, ರಾಮಚಂದ್ರಪ್ಪ V, ಪ್ರಿಯಾಂಕಾ ದೇವಿ PV, ಫರೂಕ್ V. ಸೊ 5 ಜನ ಇರ್ತಾರೆ. ಈ 5 ಜನ ದಯವಿಟ್ಟು ಒಂದು 5 ಜನಕ್ಕೆ ಮಾಹಿತಿಯನ್ನು ಒಂದು ತಲುಪಿಸಿ. ಸೊ ನೋಡಿ KPCL ಅವ್ರಿಗೆ ಒಂದು ಕ್ಯಾಟಗರಿ ವೈಸ್ ಒಂದು ಮಾರ್ಕ್ಸ್ ಲಿಸ್ಟ್ ವೈಸು ಒಂದು DV ಲಿಸ್ಟ್ ಕರೆದಿತ್ತು. ಸ್ವಲ್ಪ ಎಲ್ಲರಿಗೂ ಒಂದು ಸ್ಟೂಡೆಂಟ್ಸು ಅಡ್ವಾಂಟೇಜ್ ಆಯಿತು. ಯಾಕಂದರೆ ಚೆಕ್ ಮಾಡಿಕೊಂಡ್ರು. ಸೊ ಖಂಡಿತ ಎಲ್ಲ ಪ್ರಾಧಿಕಾರನ ಇದೇ ರೀತಿ ಮಾಡಬೇಕು ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ KPCL ಅವರು ಖಂಡಿತ ಅದೇ ರೀತಿ ಮಾಡಿದ್ದಾರೆ. ಸೊ ಅದರಿಂದ ಎಲ್ಲರಿಗೂ ಅನುಕೂಲವೂ ಆಗ್ತಾಯಿದೆ ಖಂಡಿತ. ಸೊ ಖಂಡಿತ ಒಳ್ಳೆಯ ರೀತಿಯಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ. ಖಂಡಿತ ತುಂಬ ಒಂದು ಪಾರದರ್ಶಕವಾದ ರೀತಿಯಲ್ಲಿ ನಡೀತಾ ಇದೆ. ಖಂಡಿತ KPCL ಅವರು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. 5 ಜನದಕ್ಕೆ ಒಂದೊಂದು ಸತಿ ಮಿಸ್ಟೇಕ್ಸ್ ಆಗುತ್ತೆ. ಸೊ ಅದರಿಂದ 5 ಜನ ಮತ್ತೆ ಹೋಗಿ ಸೊ ಖಂಡಿತ ಒಂದು ನಿಯಮಾನುಸಾರ ಅವ್ರು ಕ್ರಮ ವಹಿಸ್ತಾರೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ಇನ್ನೇನು ಎಲ್ಲ ತ್ವರಿತವಾಗಿ ನಡೀತಾ ಇದೆ KPCL. ಇನ್ನೇನು ಎಲ್ಲ ಪ್ರಕ್ರಿಯೆಯೂ ಇನ್ನು ಕೆಲವೇ ತಿಂಗಳಲ್ಲಿ ಇನ್ನೊಂದು ತಿಂಗಳಲ್ಲಿ ಪ್ರಕ್ರಿಯೆ ಪೂರ್ಣಗೊಂಡು ನಿಮ್ಗೆ ವರ್ಕ್ ಆರ್ಡರ್ನ ಖಂಡಿತವಾಗ್ಲಿ ಒಂದೂವರೆ ತಿಂಗಳಲ್ಲಿ ನಿಮಗೆ ಇಶ್ಯೂ ಮಾಡ್ತಾರೆ KPCL ಅವರು. ಎಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಸೊ ನಿಮ್ಮ
ಎಲ್ಲರಿಗೂ ಎಲ್ಲ ಎಫರ್ಟ್ಸ್ ತಕ್ಕಂಗೆ ಒಂದು ಪ್ರತಿಫಲ ಸಿಗ್ತಾ ಇದೆ. ಸೊ ಧನ್ಯವಾದಗಳು. ಸೊ ಈ ಮಾಹಿತಿಯನ್ನು ಶೇರ್ ಮಾಡಿ. ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.